ಅಯ್ಯೋ ರೋಡ್ ಮಧ್ಯಾಹ್ನ ಕಿತ್ತಾಡ್ತವ್ರಲ್ಲ ಗುರು. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಿಗ್ನಲ್ ಅಂತ ಕೊನೆಗೂ ಸಿಗ್ನಲ್ ಬಂದಿಲ್ಲ ಗುರು. ಇನ್ನು ಸಿಗ್ನಲ್ ಹಾಕಿದ್ರೆ ಆಕ್ಚುಲಿ ವರ್ಕ್ ಆಗಲ್ಲ ಅದು. ನಮ್ ದೇಶ ಆಕ್ಚುಲ್ ಆಗಿ ನಾನು ಇವತ್ತು ಕಾರ್ನ ರಿವ್ಯೂ ಮಾಡ್ಬೇಕಂತ ಹೇಳಿ ಒಂದು ಕಾರ್ ಇರೋಂತ ಒಂದು ಟಿ ಶರ್ಟ್ ನ ಹಾಕೊಂಡು ಬಂದಿದ್ದೆ. ಓನರು ನಮ್ದೊಂದು ಟ್ರಿಪ್ ಇದೆ, ನಾವು ಹೋಗ್ಬೇಕಂತ ಹೇಳಿ ಸಡನ್ ಆಗಿ ಹೋಗ್ಬಿಟ್ರು. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಬರ್ಬೇಕಾದ್ರೆ ಹೋಂಡಾ ಶೋರೂಮ್ ಸಿಕ್ತು. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಶೈನ್ 100 ನ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನನಗೆ ಇವಾಗ ಸಪೋರ್ಟ್ ಮಾಡ್ತಾ ಇರೋದು ಮಹಾಂತ್ ಹೋಂಡಾ ರಾಣೆಬೆನ್ನೂರಲ್ಲಿ. ಕಾ ಏನ್ ಬಿಸಿಲೈತ್ ಗುರು ಇವತ್ತು. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ ಬಸ್ ಅಡ್ಡ ಬರುತ್ತೆ ಅಂತೇಳಿ. ಈ ವಿಡಿಯೋದಲ್ಲೂ ಬಸ್ ಅಡ್ಡ ಬರುತ್ತೆ. ಒಂಚೂರು ಜಾಗ ಕೂಡ ನಾನು ಹೋಗ್ಬಿಡ್ತೀನಿ. ಮಿರರ್ಸ್ ಬಂದ್ರೆ ಒಂದು ಅಗ್ರೆಸಿವ್ ಲುಕ್ ಅಲ್ಲಿ ಇದೆ, ನೋಡಕ್ ಒಳ್ಳೆ ಸಖತ್ತಾಗಿದೆ. ಸೊ ಇದು ಯಾಕೋ ಮಾತಾಗಿ ಹೇಳ್ತಿಲ್ಲಪ್ಪ. ಇದರಲ್ಲಿ ಸ್ಟ್ಯಾಂಡ್ ಇಂಜಿನ್ ಕಟ್ಟಪ್ ಕೂಡ ಇದೆ. ಅಂದ್ರೆ ಎಕ್ಸ್ಟ್ರಾ ಸೆನ್ಸರ್ ವರ್ಕ್ ಆಗುತ್ತೆ. ಅಂದ್ರೆ ನೀವು ಆಟೋಮೆಟಿಕ್ ಗೇರ್ ಅಲ್ಲಿ ಇದ್ರೆ ಅದು ಸ್ಟ್ಯಾಂಡ್ ಹಾಕಿದ್ರೆ ಆಟೋಮೆಟಿಕ್ ಗಾಡಿ ಆಫ್ ಆಗುತ್ತೆ. ಒಳ್ಳೆ ಫ್ಯೂಚರ್ ಅಂತಾನೆ ಹೇಳ್ಬೋದು. ಜನರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಸ್ಪೀಡೋಮೀಟರ್ ಬಗ್ಗೆ ಹೇಳೋದಂದ್ರೆ ಒಂದು ಸ್ಪೀಡ್ ತೋರಿಸುತ್ತೆ. ಈ ಕಡೆ ಎಷ್ಟು ಪೆಟ್ರೋಲ್ ಇದೆ ಅಂತ ಐಡೆಂಟಿಫೈ ಮಾಡ್ಬೋದು. ನ್ಯೂಟ್ರಲ್ ಇಂಡಿಕೇಟರ್ ಇದೆ, ಅದಾದ್ಮೇಲೆ ಇಂಜಿನ್ ಇಂಡಿಕೇಟರ್ ಇದೆ, ಅದಾದ್ಮೇಲೆ ಸೈಡ್ ಇಂಡಿಕೇಟರ್ ವರ್ಕ್ ಆದ್ರೆ ಅದು ಇಂಡಿಕೇಟ್ ಆಗುತ್ತೆ. ಅದಾದ್ಮೇಲೆ ಒಂದು ಹೈ ಬೀಮ್ ಲೋ ಬೀಮ್ ಅಂತ ಒಂದು ಎಕ್ಸ್ಟ್ರಾ ಫ್ಯೂಚರ್ ಇದೆ. ಆಕ್ಚುಲಿ ಆಗಿ ನಂದು 2021 ಅಲ್ಲಿ ಒಂದು ಸ್ಪೆಂಡರ್ ಕೂಡ ಆಯ್ತು. ಸ್ಪೆಂಡರ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಇಂಜಿನ್ ಹೆವಿ ಸ್ಮೂತ್ ಆಗಿದೆ. ಇನ್ನು ಫೀಲ್ ಬೇಕು ಬ್ರದರ್. ಇದರಲ್ಲಿರೋದು 98cc ಏರ್ಡ್ ಕೂಲ್ 4 ಸ್ಟ್ರೋಕ್ SI ಇಂಜಿನ್ ಇರೋದು. ಅದರಲ್ಲಿ 8 BHP ಇದೆ, 8 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದರಲ್ಲಿ ಕಂಪ್ರೆಷನ್ ರೇಷಿಯೋ 10:1 ಇರೋದ್ರಿಂದ ಟಾರ್ಕ್ ಮತ್ತೆ ಪವರ್ ಎರಡು ಈಕ್ವಲ್ ಆಗಿ ವರ್ಕ್ ಆಗುತ್ತೆ. ಒಳ್ಳೆ ಎಫಿಷಿಯನ್ಸಿ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟೇ ಅನ್ಸುತ್ತೆ. 9 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರೋದ್ರಿಂದ ಪ್ರಾಬಬ್ಲಿ ಒಂದು 60ರಿಂದ 65 ಬಂತು ಅಂದ್ರೂ ನೀವು ಆರಾಮಾಗಿ ಒಂದು 540ರಿಂದ 600 ಕಿಲೋಮೀಟರ್ ಆರಾಮಾಗಿ ಕ್ರೂಸ್ ಮಾಡ್ಬೋದು ಅಷ್ಟೇ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಂಗ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಅಲ್ಲಿ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಫ್ರಂಟ್ ಅಲ್ಲಿ 17 ಇಂಚ್ 80 ಸೆಕ್ಷನ್ ಟೈರ್ ಬರುತ್ತೆ, ಬ್ಯಾಕ್ ಅಲ್ಲಿ 17 ಇಂಚ್ 80 ಸೆಕ್ಷನ್ ಬರುತ್ತೆ. ಎರಡರಲ್ಲಿ ಟ್ಯೂಬ್ ಟೈರ್ ಬರುತ್ತೆ. ಅಂದ್ರೆ ಯಾವ್ದೇ ರೀತಿ ಟ್ಯೂಬ್ಲೆಸ್ ಟೈರ್ಗಳು ಇದ್ರ ಬರಲ್ಲ, ನೀವು ಅಡಿಷನಲ್ ಬೇಕಾದ್ರೆ ಹಾಕ್ಸ್ಕೋಬಹುದು. 80 ಸೆಕ್ಷನ್ ಟೈರ್ ಆಗಿರೋದ್ರಿಂದ ಒಂದು ಲ್ಯಾಗ್ ಫೇಲ್ ಆಗುತ್ತೆ. ಅಂದ್ರೆ ನೀವು ನಾರ್ಮಲ್ ಆಗಿ ಯಾವ್ದಾದೊಂದು ಕಾರ್ನರ್ ಪಾಸ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ಮಾಡ್ಬೋದು. ಹಾರ್ಡ್ ಕೋರ್ ಕಾರ್ನರಿಂಗ್ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಕಾಲ್ ಎತ್ಕೊಳ್ಳುತ್ತೆ ಅಂತ ಹೇಳ್ಬೋದು ಟೈರ್. ಅದಾದ್ಮೇಲೆ ಚೈನ್ ಪಾಕೆಟ್ ಬಗ್ಗೆ ಹೇಳೋದಾಯ್ತಂದ್ರೆ ಎಲ್ಲ ಫುಲ್ ಪ್ಯಾಕ್ ಆಗಿರೋದ್ರಿಂದ ಫ್ಯಾಮಿಲಿಗೆ ಅಂತಾನೆ ಮಾಡಿರೋಂಥ ವೆಹಿಕಲ್ ಅಂತ. ಸೀಟ್ ಬಗ್ಗೆ ಹೇಳೋದಾಯ್ತಂದ್ರೆ ಸೀಟ್ ಹೆವಿ ಕಂಫರ್ಟ್ ಆಗಿದೆ. ಆರಾಮಾಗಿ ಒಂದು 100ರಿಂದ 105 ಕಿಲೋಮೀಟರ್ ಆರಾಮಾಗಿ ಕ್ರೂಸ್ ಮಾಡ್ಬೋದು. 105 ಕಿಲೋಮೀಟರ್ ಕ್ರೂಸ್ ಮಾಡಿದ್ರೆ ಇಂಜಿನ್ ಏನು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಹೋಂಡಾ ಇಂಜಿನ್ ಬಗ್ಗೆ ಹೇಳೋ ಮಾತೇ ಇಲ್ಲ. ಒಂದು ರಿಫೈನ್ಮೆಂಟ್ಗೆ ಒಂದು ಫೇಮಸ್ ಆದಂತ ಇಂಜಿನ್ ಕ್ಯಾಟಗರಿ ಜಾಪನೀಸ್ ಅಲ್ಲೇ ಒಂದು ಫ್ಯಾಮಿಲಿಗೆ ಅಂತ ಮಾಡಿರುವಂತ ಒಂದು ಬೆಸ್ಟ್ ಇಂಜಿನ್ ಅಂತ ಹೇಳ್ಬೋದು. ಆಕ್ಚುಲಿ ಇದರಲ್ಲಿ 5 ಕಲರ್ ಬರುತ್ತೆ. ಒಂದು ರೆಡ್, ಒಂದು ಬ್ಲೂ, ಒಂದು ಗೋಲ್ಡ್, ಒಂದು ಬ್ಲ್ಯಾಕ್, ಒಂದು ಗ್ರೇ ಅಂತ 5 ಕಲರ್ ಬರುತ್ತೆ. ಫ್ರಂಟ್ ಅಲ್ಲಿ ಹೆಡ್ ಲ್ಯಾಂಪ್ ಇದೆ, ಆಮೇಲೆ ಸೈಡ್ ಇಂಡಿಕೇಟರ್ಸ್ ಇದೆ, ಅದಾದ್ಮೇಲೆ ಬ್ಯಾಕ್ ಇಂಡಿಕೇಟರ್ ಕೂಡ, ಅದಾದ್ಮೇಲೆ ಒಂದು ಟೈಲೈಟ್ ಕೂಡ ಇದೆ. ಎಲ್ಲ ಹ್ಯಾಲೋಜನ್, ಯಾವುದೇ LED ಸೆಟಪ್ ಇದರಲ್ಲಿಲ್ಲ. ಆನ್ ಆಗ್ತಿಲ್ಲಲ್ಲ ಗುರು. ಆನ್ ಆಯ್ತು. ಓ ಫ್ಯೂಯಲ್ ಕೈಗೆ ಬರುತ್ತೆ ಗುರು. ಸೇಮ್ ಇದು ರಾಯಲ್ ಎನ್ಫೀಲ್ಡ್ ತರಾನೇ. ಇಲ್ಲಿ ಆರಾನ್ ಸ್ವಿಚ್ ಇದೆ, ಅದಾದ್ಮೇಲೆ ಸೈಡ್ ಇಂಡಿಕೇಟರ್ ಬಟನ್ ಇದೆ, ಅದಾದ್ಮೇಲೆ ಐ ಬಿ ಲೋ ಬಟನ್ ಇದೆ. ಜಾಸ್ತಿ ಅಡಿಷನಲ್ ಫೀಚರ್ ಇಲ್ಲ. ಒಂದು ಕಿಕ್ ಸ್ಟಾರ್ಟರ್ ಬಟನ್ ಇದೆ. ಕಿಕ್ ಸ್ಟಾರ್ಟ್ ಆನ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ. ಅದು ನಾನೇನು ಹೇಳೋದು ಬೇಡ, ಎಲ್ಲರಿಗೂ ಗೊತ್ತಿರುತ್ತೆ. ಆಕ್ಚುಲ್ ಆಗಿ ಇಲ್ಲೊಂದು ಇಂಜಿನ್ ಗಾರ್ಡ್ ನ ಕೊಡ್ಬೋದಾಗಿತ್ತು, ಇವ್ರು ಕೊಟ್ಟಿಲ್ಲ. ನಾನು ಕೊಡಲ್ಲ. ಇಂಜಿನ್ ಗಾರ್ಡ್ ಬೇಕಂದ್ರೆ ನೀವು ಆಕ್ಸೆಸರೀಸ್ ಆಗಿ ಅಡಿಷನಲ್ ಆಗಿ ನೀವು ಪರ್ಚೇಸ್ ಮಾಡ್ಬೋದು. ಇಂಜಿನ್ ಮಾತ್ರ ಹೆವಿ ಸ್ಮೂತ್ ಆಗಿದೆ ಗುರು. ಇದರಲ್ಲಿ ಬರೋದು 4 ಗೇರ್. ಅಂದ್ರೆ 4 ಗೇರ್ ಹಿಂದೆ ಹಾಕ್ಬೇಕು, ಒಂದು ನ್ಯೂಟ್ರಲ್ ಮುಂದೆ ಬರುತ್ತೆ. ಪಿಕಪ್ ಸೈಕ್ ಆಗಿದೆ. ಇಂಜಿನ್ ರಿಫಂಡ್ ಬಗ್ಗೆ ಹೇಳೋದೈತೆ ಅಂದ್ರೆ ಇಂಜಿನ್ ಮಾತ್ರ ಸಖತ್ತಾಗಿದೆ. ಒಂದು ರಿಲಯಬಲ್ ಇಂಜಿನ್ ಅಂತ ಹೇಳ್ಬೋದು. ನೀವು ಲಾಂಗ್ ಟರ್ಮ್ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಮಿನಿಮಮ್ ಈ ಗಾಡಿನ ಪರ್ಚೇಸ್ ಮಾಡಿದ್ರೆ 1ರಿಂದ 1.5 ಲಕ್ಷ ಆರಾಮಾಗಿ ಓಡಿಸ್ಬೋದು. ಅಂದ್ರೆ ಮಿನಿಮಮ್ ಒಂದು 10 ವರ್ಷ ಆದರೂ ನೀವು ಯಾವುದೇ ರೀತಿ ಚೇಂಜ್ ಮಾಡದೆ ಒಂದು ಆರಾಮಾಗಿ ಒಂದು ಗಾಡಿನ ಓಡಿಸ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರಲ್ಲ. ಅದೇ ಇರೋದೇ ಒಂದು ಕ್ಯಾಟಗರಿ ಆದ್ರೆ ಒಂದು ಹೋಂಡಾದೇ ಒಂದು ತೂಕ. ಅವಾಗಿಂದನೂ ಒಂದು ಲೆಗಸಿನ ಮೇಂಟೈನ್ ಮಾಡ್ತಾ ಇರೋದು ಒಂದು ಹೋಂಡಾ ಅಂತಾನೆ ಹೇಳ್ಬೋದು. ನನ್ನ ಹತ್ರ ಯಾವುದೇ ರೀತಿ ಬೈಕ್ ಇಲ್ಲ. 1 ಲಕ್ಷದೊಳಗೆ ಆರಾಮಾಗಿ ಒಂದು ಬೈಕ್ ಬೇಕು ಅಂತ ಹೇಳಿ ನೀವು ಯಾವ್ದಾದ್ರು ಒಂದು ಬೈಕ್ ನ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಕಣ್ ಮುಚ್ಕೊಂಡು ತಗೋಬಹುದು. ನಾವು ಕೊಡೋ ಕಾಸಿಗೆ ಏನಾದ್ರು ವೇಸ್ಟ್ ಆಗುತ್ತಾ ಅಂತಂದ್ರೆ ಏನಿಲ್ಲ. ಇದರಲ್ಲಿ ಆಲ್ಮೋಸ್ಟ್ ಸರ್ವಿಸ್ ಕಾಸ್ಟ್ ಒಂದು 550ರಿಂದ 600 ರೂಪಾಯಿ ಬರ್ಬೋದು ಎವ್ರಿ ಸರ್ವಿಸ್ಗೆ. 1 to 4 ಇಂದ 5 ಸರ್ವಿಸ್ ಫ್ರೀ ಆಗಿರುತ್ತೆ. 5 ಸರ್ವಿಸ್ ಮಾಡಿಸೋಷ್ಟೇ ಅದು ನಿಮ್ದು ಒಂದು 15ರಿಂದ 20 ಸಾವಿರ ಕಿಲೋಮೀಟರ್ ಓಡಿರುತ್ತೆ ನಿಮ್ದು ವೆಹಿಕಲ್. ಆಲ್ಮೋಸ್ಟ್ ಆಲ್ ಪೈಸಾ ವಸೂಲ್ ಬೈಕ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಅಂತ ಕ್ರಾಸ್ ಕಟ್ಟಿಂಗ್ ಕೂಡ ಇಲ್ಲ. ಆರಾಮ್ ಸಖತ್ತಾಗಿದೆ.
ಒಳ್ಳೊಳ್ಳೆ ಇನ್ಸಿಡೆಂಟ್ಗಳು. ಯಾರಾದರೂ ಯೂಟ್ಯೂಬ್ ನೋಡಿದಾರ ಅಂತ ಕೇಳ್ಬೋದು. ಇಷ್ಟು ಬೇಗ ಬಿಡ್ತಾ? Here I come. Oh, here I come. ಲೋವರ್ ಆರ್ ಪಿ ಎಮ್ ಅಲ್ಲೂ ಪಿಕಪ್ ತಗೊಳುತ್ತೆ. ಸೌಂಡ್ ಬರಲಿ, ಇನ್ನೂ ಜೋರಾಗಿ ಬರಲಿ. ನುಟ್ಕೊಟ್ಟು ಶೋಕಿ ಮಾಡ್ತಾ ಇರ್ತೀವಿ, ಸೌಂಡ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಮೇಲೆ ಹೊಂಡಾ ಇಂಜಿನ್ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ಗಳು ಬರಲ್ಲ. 100 cc ಇಂದ 1000 cc ವರೆಗೂ ಹೊಂಡಾ ಇಂಜಿನ್ಗಳನ್ನ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಬೇರೆ ಗಾಡಿಗಳು ಕಂಪೇರ್ ಮಾಡ್ಕೊಂಡ್ರೆ ಈ ಗಾಡಿಗಳನ್ನ ಮೇಂಟೈನ್ ಮಾಡೋದು ಇನ್ನೂ ತುಂಬ ಈಸಿ. ಅಂದರೆ ಎಲ್ಲಿ ಬೇಕಾದ್ರೂ ನೀವು ಸರ್ವಿಸ್ ಮಾಡಿಸ್ಬೋದು. ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಡನ್ನಾಗಿ ಒಂದು ಕ್ವಿಕ್ಕಾಗಿ ಎಲ್ಲ ರೆಸ್ಪಾನ್ಸ್ ಸಿಗುತ್ತೆ. ಒಂದು ಕ್ವಿಕ್ಕಾಗಿ ರಿಪೇರಿ ಮಾಡಿಕೊಡ್ತಾರೆ. ಟ್ರಾಫಿಕ್ಕು ಏನಾದರೂ ಇನ್ಸಿಡೆಂಟ್ ನಡೀತಾ ಹಾಕ್ಬಿಟ್ಟು ಒಳ್ಳೆ ವ್ಯೂಸ್ ಮಾಡ್ಕೊಳ್ಳೋಣ ಅಂದರೆ ಏನು ಇನ್ಸಿಡೆಂಟೇ ನಡೀತಿಲ್ಲ. ಈ ಸಂದಿಲ್ಲ ಅಂದ್ರೆ ನುಗ್ಗಿಸ್ಬಿಡೋಣ. ಅಬೇ ಸಾಲೆ. ಆಕ್ಸಿಡೆಂಟ್ ಐತೆ ಅಂದರೆ ಅವ್ನು ಕೊಟ್ಟಾಗ ಹೇಳಿ ಒಂದು ಸ್ವಲ್ಪ ಜಗಳ ಮಾಡಿ ಒಂದು ಒಳ್ಳೆ ವ್ಯೂಸ್ ಮಾಡ್ಕೋಬೋದು. ಬೇಡ ಬಿಡು, ನಮ್ಮ ಹತ್ರ ಓನ್ ಕಂಟೆಂಟ್ ಇದೆ, ಆರಾಮಾಗಿ ಒಂದು ಯೂಸ್ಫುಲ್ಲಾಗಿ ವಿಡಿಯೋ ಮಾಡ್ಬಿಡೋಣ. ಹಣ ಸಡನ್ನಾಗಿ ಹೇಳ್ತಾನಲ್ಲ ಗುರು. ಮಾರುತಿ 800 AC ಆನ್ ರೋಡ್ ಏನಿದೆ ಅಣ್ಣ ಇವತ್ತು? ಹಾಂ, ಅದು ನಿಮಗೆಲ್ಲ ಡಿಸ್ಕೌಂಟ್ ಹೋಗಿ ಒಂದು ವಿತ್ ಕಿಟ್ ಬರ್ತದೆ. 6 ಐಟಮ್ಸ್ ಕಿಟ್, ಹಾಂ, 6 ಐಟಮ್ಸ್ ಕಿಟ್ ಬರುತ್ತೆ. ಹೆಲ್ಮೆಟ್, ಜರ್ಕಿನ, ಗಾಡಿ ಮುಚ್ಚಕ್ಕೆ ಅವರು, ಟಿ ಶರ್ಟ್, ಬ್ಯಾಗ್, ಟಿಫಿನ್ ಕ್ಯಾರಿಯರ್ ಅಂತ ಕೊಡ್ತಾರೆ. ಅಂದರೆ ಫ್ರೀಯಾಗಿ ಕೊಡ್ತಾರಾ ಅಥವಾ ಆಕ್ಸೆಸ್ ಕಿಡ್ತಾರಾ? ಅದರಲ್ಲೇ ನೀವು ಏನು ಡಿಸ್ಕೌಂಟ್ ಕೊಡ್ತೀವಲ್ಲ, ಹಾಂ, 87,000ಕ್ಕೆ ಎಲ್ಲ ಬಂತು. ಎಲ್ಲ ಬರುತ್ತೆ. ಇದ್ರಲ್ಲಿ ಲಾಂಗ್ ಡ್ರೈವ್ ಮಾಡ್ಬೋದು ಅಂತಂದ್ರೆ ನಮ್ಮ ಹತ್ರ ಬೇರೆ ಯಾವ್ದು ವೆಹಿಕಲ್ ಇದೆ, ಇದು ಒಂದೇ ವೆಹಿಕಲ್ ಇದೆ ಅಂತ ಆರಾಮಾಗಿ ಮಾಡ್ಬೋದು. ಡೈಲಿ ಕಮ್ಯೂಟ್ಗೋಸ್ಕರ ಮಾಡಿರೋಂಥ ವೆಹಿಕಲ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ LED ಫೀಚರ್ಸ್ಗಳಾಗಿರ್ಬೋದು, ಅದಾದ್ಮೇಲೆ ಆಳು ಮುಳು ಅಟ್ಯಾಚ್ ಬಾತ್ರೂಮ್ ಏನೂ ಕೊಟ್ಟಿಲ್ಲ. ಯಾಕಂದರೆ ಒಂದು ಜನರಿಗೆ ಏನು ಬೇಕು, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೊಂಡದವರು ಅರ್ಥ ಮಾಡಿಕೊಂಡು ಬಿಟ್ಟಿರೋಂಥ ಗಾಡಿ ಅಂದರೆ ಶೈನ್ 100. ಇದಾಗಿತ್ತು ಗುರು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ದಯವಿಟ್ಟು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.